ಇನ್ನು ಡಿಕೆಶಿ ಸಂಪುಟದಲ್ಲಿ ಕಲ್ಪತರು ನಾಡಿಗೆ ಡಬಲ್ ಆಫರ್ ಸಿಗುತ್ತಾ? ಕಲ್ಪತರು ನಾಡಿಗೆ ಡಬಲ್ ಧಮಾಕ. ತುಮಕೂರಿನ ಇಬ್ಬರು ದೈತ್ಯರಿಗೆ ಮಂತ್ರಿಗಿರಿ. ಡಿಕೆಶಿ ಸಂಪುಟದಲ್ಲಿ ಕಲ್ಪತರು ನಾಡು ತುಮಕೂರಿಗೆ ಸಿಗಲಿದೆಯೇ ಸಿಂಹಪಾಲು? ಕಲ್ಪತರು ನಾಡಿಗೆ ಡಬಲ್ ಧಮಾಕ. ಇಬ್ಬರು ದೈತ್ಯರಿಗೆ ಮಂತ್ರಿಗಿರಿ ಸಿಗೋದಾದ್ರೆ ಯಾರ್ಯಾರಿಗೆ? ಡಿಕೆಶಿ ಸಂಪುಟದಲ್ಲಿ ಕಲ್ಪತರು ನಾಡು ತುಮಕೂರಿನಿಂದ ಇಬ್ಬರು ಧ್ರುವ ತಾರೆಗಳು ಕ್ಯಾಬಿನೆಟ್ಗೆ ಸೇರ್ಪಡೆ ಆಗ್ತಾರೆ ಅಂತಂದ್ರೆ ಯಾರ್ಯಾರು? ಎಸ್, ಅದು ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಟಿ.ಬಿ. ಜಯಚಂದ್ರ. ಇಬ್ಬರು ಮೋಸ್ಟ್ ಸೀನಿಯರ್ ಲೀಡರ್ಸ್, ಅನುಭವಿಗಳು, ಹಿಂದೆ ಅನೇಕ ಖಾತೆಗಳನ್ನು ಸಮರ್ಥವಾಗಿ ನಿಭಾಯಿಸಿದಂಥವರು. ಕೆಪಿಸಿಸಿಯ ಸುದೀರ್ಘ ಅವಧಿಯಲ್ಲಿ ಒಂದ್ ಕಡೆ ಪರಮೇಶ್ವರ್ ಅಧ್ಯಕ್ಷರಾಗಿದ್ದು ಉಂಟು, ಮತ್ತು ಗೃಹ ಖಾತೆಯನ್ನು ನಿಭಾಯಿಸಿದವರು ಕೂಡ. ಹೈ ಪ್ರೊಫೈಲ್ ಖಾತೆ ನಿಭಾಯಿಸಿದಂಥವರು ಪರಮೇಶ್ವರ್. ಮತ್ತು ಇದೇ ಸಂದರ್ಭದಲ್ಲಿ ಟಿ.ಬಿ. ಜಯಚಂದ್ರ ಅವರು ಕೂಡ ಸದ್ದಿಲ್ಲದೆ ಕೆಲಸ ಮಾಡುವ ಸಂಸದೀಯ ಪಟು. ಅವರು ಮಾತು ಕಡಿಮೆ, ಕೆಲಸ ಜಾಸ್ತಿ. ಶಾಸನಸಭೆ ಕಾನೂನು ವ್ಯವಹಾರಗಳಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿದ್ದಾರೆ ಟಿ.ಬಿ. ಜಯಚಂದ್ರ. ಹಿಂದೆ ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಸೈ ಎನಿಸಿಕೊಂಡಂಥವರು. ಆಡಳಿತಾತ್ಮಕ ಅನುಭವದ ಆಧಾರದ ಮೇಲೆ ಜಯಚಂದ್ರಗೆ ಸಚಿವ ಸ್ಥಾನ ಸಿಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಿದೆ. ಕಾರಣ ಏನು? ತುಮಕೂರಲ್ಲಿ ಹಿಡಿತ ಸಾಧಿಸಬೇಕು. ಹೇಳಿ ಕೇಳಿ ನಾವು ಮಂಡ್ಯದಲ್ಲಿ ಅಂತಂದಾಗ ಅಲ್ಲಿ JDS ದೊಡ್ಡ ಮಟ್ಟದ ಒಂದು ಪ್ರಬಲವಾದಂತಹ ಪೈಪೋಟಿಯನ್ನು ಕಾಂಗ್ರೆಸ್ಗೆ ಕೊಡುವಂಥದ್ದು ನಾವು ನೋಡ್ತಿದ್ವಿ. ಹಾಗಾಗಿ ಅಲ್ಲಿ ಚಲುವರಾಯಸ್ವಾಮಿ ಅವರಿಗೆ ಆದ್ಯತೆಯನ್ನು ಕ್ಯಾಬಿನೆಟ್ನಲ್ಲಿ ಕೊಟ್ಟರೆ ಅಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನ ಪುನರುತ್ಥಾನ ಮಾಡಲಿಕ್ಕೆ ಹೆಚ್ಚಿನ, ಅಂದ್ರೆ ಮುಂಬರುವಂತಹ ಚುನಾವಣೆಗಳಲ್ಲಿ ಪ್ರಬಲ ಹಿಡಿತವನ್ನು ಸಾಧಿಸಲಿಕ್ಕೆ ಸಹಾಯಕವಾಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಚಲುವರಾಯಸ್ವಾಮಿ. ತುಮಕೂರು ಭಾಗಕ್ಕೆ ಬಂದರೂ ಕೂಡ ಅಲ್ಲಿ JDS ದೊಡ್ಡ ಮಟ್ಟದಲ್ಲಿ ಪ್ರಬಲ ಪೈಪೋಟಿಯನ್ನು ಕಾಂಗ್ರೆಸ್ಗೆ ಕೊಡುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ತುಮಕೂರು, ಕಲ್ಪತರು ನಾಡು ತುಮಕೂರಿನಲ್ಲಿ ಪರಮೇಶ್ವರ್ ಮತ್ತು ಮತ್ತೋರ್ವ ಮೋಸ್ಟ್ ಸೀನಿಯರ್ ಪರ್ಸನ್ ಅಥವಾ ಪೊಲಿಟಿಷಿಯನ್ ಅಂತ ಬಂದಾಗ ಅದು ಟಿ.ಬಿ. ಜಯಚಂದ್ರ ಕೂಡ ಹೌದು. ಅನೇಕ ಖಾತೆಗಳನ್ನು ಹಿಂದೆ ನಿಭಾಯಿಸಿದಂಥವರು, ಅನುಭವಿ ರಾಜಕಾರಣಿ. ಹಾಗಾಗಿ ಟಿ.ಬಿ. ಜಯಚಂದ್ರ ಅವ್ರಿಗೂ ಕೂಡ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗೋ ಸಾಧ್ಯತೆ ಇದೆ. ಆ ಮೂಲಕ ಅಲ್ಲಿ JDS ಜೊತೆಗೆ ನೇರ ನೆಕ್ ಟು ನೆಕ್ ಫೈಟ್ ಅನ್ನು ಎದುರಿಸೋದು ಇದೇ ಕಾಂಗ್ರೆಸ್. ಮತ್ತೆ ಅಲ್ಲಿ ಕಾಂಗ್ರೆಸ್ ಅನ್ನ ಮತ್ತಷ್ಟು ಪ್ರಬಲವಾಗಿ ಗಟ್ಟಿ ಮಾಡಬೇಕು, ಅಲ್ಲಿ ಮತಗಳನ್ನ ಮತ್ತು ಕಾಂಗ್ರೆಸ್ ಪಕ್ಷವನ್ನ ಬಲವರ್ಧನೆ ಮಾಡಬೇಕು ಅಂತಂದ್ರೆ ಈ ಇಬ್ಬರು ನಾಯಕರಿಗೆ ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ರೆ ಹಿಡಿತವನ್ನ ಕಾಂಗ್ರೆಸ್ ಸಾಧಿಸೋದಕ್ಕೆ ಅನುಕೂಲವಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಕೂಡ ಡಿಕೆಶಿ ತಲೆಯಲ್ಲಿ ಓಡಾಡ್ತಾ ಇದೆ ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಡಿಕೆಶಿ ಸಂಪುಟದಲ್ಲಿ ಡಬಲ್ ಆಫರ್ ಸಿಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕಿದೆ. ಕಲ್ಪತರು ನಾಡಿಗೆ ಡಬಲ್ ಧಮಾಕ ಸಿಗುತ್ತಾ? ತುಮಕೂರಿನ ಇಬ್ಬರು ದೈತ್ಯರಿಗೆ, ಇಬ್ಬರು ಪ್ರಮುಖ ನಾಯಕರುಗಳಿಗೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗೋ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಿದೆ.